ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನ. ಇದು ಪ್ರಥಮದಲ್ಲಿ ಕೋಟೆ ಆಗಿತ್ತು. ಇಲ್ಲಿ ಆಂಜನೇಯ ಸ್ಥಾಪನೆ ಆಗಿರಲಿಲ್ಲ. ನಮಸ್ಕಾರ, ಹೆಂಗದಿರಪ್ಪ ಎಲ್ಲರೂ. ಏನಪ್ಪ ಅಂತಂದರೆ ಇವತ್ತು ನಾನು ಹಾವೇರಿ ಕಡೆ ಇರುವಂಥ NH4 ಹೈವೇ ಕಡೆ ಇರುವಂಥದ್ದೇ ಕೋಟೆಗುಡ್ಡ ಅಂತ ಐತಿ. ಅಲ್ಲೇ ಏನೋ ಹನುಮಾನಿಂದ ಸ್ಟ್ಯಾಚ್ಯೂ ಐತಿ. ಅದೇನೋ 21 ಫೀಟಿಂದ ಏನೋ ಐತಿ ಅಂತ ಅನ್ನತಾರೆ. ಆಮೇಲೆ ಅಲ್ಲಿ ಫುಲ್ ಸ್ವಲ್ಪ ಆಫ್ ರೋಡ್ ಏನೋ ಐತಿ ಅನ್ನತಾರೆ. ಗುಡ್ಡ ಗಿಡ್ಡ ಹತ್ತುದೈತಿ ಅಂತ ಹಿಂಗೆ. ಸೊ ನೀವು ಹೋಗುನಂತ ಬರ್ರಿ, ನಿಮಗೂ ತೋರಿಸ್ತೀನಿ ಹೆಂಗೈತಿ ಅಂಥೇಳಿ. ಲೆಟ್ಸ್ ಗೋ. ಈಗ ಗಾಡಿನೂ ರೆಡಿ ಐತಿ. ನೆಕ್ಸ್ಟ್ ಇದು ಹೋಗುನಂತೆ. ಆಮೇಲೆ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಪ್ಲೀಸ್ ಯಾರು ನೋಡಾಟಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕು ಮಾಡಿರಿ, ಆಮೇಲೆ ಕಮೆಂಟು ಮಾಡಿ ಹೇಳ್ರಿ ಹೆಂಗೈತಿ ಅಂತ ಹೇಳಿ. ಇದೊಂದು ಕೆಲಸ ಆಯ್ತಪ್ಪ. ಗೇಟ್ ಹಾಕೋದೇ ಮರ್ತಿದ್ದೆ ನಾನು. ಗೇಟ್ ಹಾಕ್ಕೊಂಡು ಹೋಗ್ತೇನೆ ಸೀದಾ ಕೋಟೆ ಗುಡ್ಡಕ್ಕೆ. ಇಲ್ಲಿಂದ ನಾವು ಹೊಂಟೋನಿಕ ಮೊಟೆವೆನ್ನೂರ್ಲಿಂದ ಅಲ್ಲಿ ರೈಟ್ ತೊಗೊಳ್ಳೋದೈತಿ. ಅಲ್ಲಿಂದ ನೆಕ್ಸ್ಟ್ ನಾವು ಸೀದಾ ಹೋಗೋಣಂತ. ಜನ ಇಲ್ಲಿ ಈಗ ಜಸ್ಟ್ ಬಂದು ರೀಚ್ ಆದೆ ನಮ್ಮ ಮೊಟೆಬೆನ್ನೂರಿಗೆ. ಇಲ್ಲಿಂದ ರೈಟಿಗೆ ತೊಗೊಳ್ಳೋದೈತಿ. ರೈಟಿಗೆ ತೊಗೊಂಡು ಮತ್ತೆ ಸೀದಾ ರೈಟಿಗೆ ತೊಗೊಳ್ಳೋದೈತಿ. ಇಲ್ಲಿ NH4 ಹೈವೇ ಬಾಜುಕ್ಕೆ ಇಲ್ಲಿ ಒಂದು ಬೋರ್ಡ್ ಏನು ಕಾಣತೈತಲ್ಲ, ಇಲ್ಲಿಂದ ನೀವು ಒಳಗೆ ಹೋದ್ರೆ ನೀವು ವಾಕ್ ಮ್ಯಾಲೆ ಹತ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ರೋಡು ಐತಂದು, ಆ ಸೈಡಿಂದ ಹೋದ್ರೆ ನಾವು ಸೀದಾ ನಮ್ದು ವೆಹಿಕಲ್ ತೊಗೊಂಡು ಮೇಲೆ ಸ್ಟ್ಯಾಚ್ಯೂ ಕಡೆ ಹೋಗ್ಬೋದು. ಸೊ ಅಲ್ಲೇ ಹೋಗೋಣಂತ, ಯಾಕಂದ್ರೆ ನಾ ಈಗ ರಾಂಗ್ ರೋಡ್ದಾಗ ಬಂದಿದೆ. ಸೊ ನಾವೀಗ ಯೂಟರ್ನ್ ತೊಗೊಂಡು ಅಲ್ಲೇ ಹೋಗೋಣಂತ. ಲೆಟ್ಸ್ ಗೋ. ಇಲ್ಲಿ ರೈಟಿಗೇನು ಇದು ಮಣ್ಣಿನ ರೋಡ್ ಕಾಣತ್ತಿದಲ್ಲ, ಇಲ್ಲಿಂದ ನಾವು ಒಳಗೆ ಹೋದ್ರೆ ಸೀದಾ ಸ್ಟ್ಯಾಚ್ಯೂ ಕಡೆ ಹೋಗ್ತೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಆಫ್ ರೋಡ್ ಐತಿ, ಗಾಡಿ ಸ್ವಲ್ಪ ನೋಡ್ಕೊಂಡು ಹೊಡಿಯೋದು ಭಾಳ ಚಲೋ. ಸೊ ಹೋಗೋಣಂತ ತೋರಿಸ್ತೇನೆ ನೋಡಿ.
ಗೈಸ್ ಇಲ್ಲಿ ಮೇಲೆ ಏನು ರೋಡ್ ಕಾಣತೈತಲ್ಲ ಇದು ಫುಲ್ ನೆಕ್ಸ್ಟ್ ಲೆವೆಲ್ ಐತಿ ಸೈಟ್ ಐತಿ. ಅಂದ್ರೆ ನಮ್ದು ಹಾವೇರಿ ಒಳಗೆ ಆಫ್ ರೋಡ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಜಾಗ ಹುಡುಕಾತಿದೆ ಅಂತಂದ್ರೆ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್. ನೋಡ್ರಿ ಮ್ಯಾಲೆ ಹಂಗೆ ಯಾವ ಪರಿ ರೋಡ್ ಐತಿ, ನಂಗಂತೂ ಹೋಗಾಕ ಆಗ್ತಿಲ್ಲ ಯಾಕಂದ್ರೆ ನಮ್ದು ಆಫ್ ರೋಡ್ ರೈಡಿಂಗ್ ಮಾಡ ಅದು. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ, ಜನ್ನತ್ ಐತಿ ಜನ್ನತ್. ಫೈನಲಿ ರೀಚ್ ಆದೆ ಇಲ್ಲೇ ಕೋಟೆಗುಡ್ಡ ಕಡೆ. ಅದು ಇಲ್ಲೇ ಯಾವ ಪರಿ ಐತಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ. ಒಂದ್ಸಲ ಬರ್ರಿ ನೀವು ನೋಡ್ಕೊಂಡು ಹೋಗ್ರಿ. ಸೊ ಗೈಸ್ ಇಲ್ಲಿ ಭಾಳ ಅಂದ್ರೆ ಭಾಳ ಐತಿ, ನಂಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಮೈಕ್ ಮತ್ತು ಫೋನ್ ಎರಡೂ ಭಾಳ ಅಳಗಾಡಕತ್ತಿತ್ತು, ಆವಾಜ್ ಭಾಳ ಬರಾಗಿತ್ತು. ಸೊ ಇದು ನೆಕ್ಸ್ಟ್ ಕ್ಲಿಪ್ ಒಳಗೆ ಹಾಕಿರ್ತೀನಿ ಯಾವ ಟೈಪ್ ಆಗಿತ್ತು ಅಂತೇಳಿ. ಅಂತೇಳಿ ಹಿಂದೆ ಕಾಣತೈತೆ ನೋಡ್ರಿ, ಇದು ಕೋಟೆ ಆಂಜನೇಯ. ಆಮೇಲೆ ಇಲ್ಲಿ ಏನು ವ್ಯೂ ಐತಲ್ಲ ನಮ್ಮ ಹಾವೇರಿ ಒಳಗೆ. ಏನಪ್ಪ ಅಂತಂದ್ರೆ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀವಿ ನಾವು. ಸೊ ಇದ್ರದ್ದು ಇನ್ಫಾರ್ಮೇಷನ್ ಇದು ಸ್ವಾಮೀಜಿ ಅವರು ಈಗ ನಮ್ಗೆ ಸ್ವಲ್ಪ ಶೇರ್ ಮಾಡ್ತಾರಂತ ಹೇಳಿ ನಮ್ಗೆ ಬೆಟ್ಟಾಗಾರ. ಇಲ್ಲಿ ನಮ್ಮ ಸ್ವಾಮೀಜಿ ಚರಂತಿಮಠ ಸ್ವಾಮೀಜಿ ಅವರು ನಮ್ಗೆ ಈಗ ಕೊಡ್ತಿದ್ದಾರೆ. ಸೊ ನೀವು ನೋಡಿರಿ, ನಿಮ್ಗೆ ವಿಡಿಯೋ ಫುಲ್ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಆಮೇಲೆ ನಿಮ್ಗೆ ಏನಾರ ಇದು ಇನ್ಫಾರ್ಮೇಷನ್ ಬೇಕಂದ್ರೆ ಕೆಳಗೆ ಕಮೆಂಟ್ ಹಾಕಿರಿ. ಸ್ವಾಮೀಜಿ ಅವ್ರು ಇಲ್ಲೇ ಇರ್ತಾರೆ, ನೀವು ಬಂದಾಗ ಇವ್ರಿಗೆ ಬೆಟ್ಟನೂ ಆಗ್ಬೋದು. ಸೊ ಸ್ವಾಮೀಜಿ ಇದು ಯಾವಾಗ ಸ್ಥಾಪನೆ ಆಯಿತು, ಸೊ ಆಮೇಲೆ ಎಷ್ಟು ಅಡಿ ಎತ್ತರ ಇದೆ ಸ್ವಲ್ಪ ಹೇಳ್ಬೋದು. ಇದು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಮೊಟ್ಟೆಬೆನ್ನೂರು ಗ್ರಾಮದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನ ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2/4/2022 ಇಸ್ವಿ ಅಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥವ್ರು ಇಲ್ಲಿ ಇದೀಗ ಮೌನಾನುಷ್ಠಾನದಲ್ಲಿ ಮೌನರಾಗಿದ್ದಾರೆ. ಒಂದು ತಿಂಗಳ ಪರ್ಯಂತವಾಗಿ ಮೌನಾನುಷ್ಠಾನ ಮಾಡಿರೋರೇ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು, ಪಟ್ಟದೇವರಾಗಿರ್ತಕ್ಕಂಥವ್ರು. ಅವರು ಹಾವೇರಿ ಜಿಲ್ಲಾ ನೆಗಳೂರು ಗ್ರಾಮದ ಷಟಸ್ಥಲ ಬ್ರಹ್ಮ ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಿರ್ತಕ್ಕಂಥವ್ರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು. ಈ ಮೂರ್ತಿ ತಂದಿರತಕ್ಕಂಥದ್ದು ಇದು ಪ್ರಥಮದಲ್ಲಿ ಕಲ್ಲು ಬೆಂಗಳೂರು ಗ್ರಾಮದ ಚಿಕ್ಕಬಳ್ಳಾಪುರ ಗ್ರಾಮದಿಂದ ತಂದಿರತಕ್ಕಂಥದ್ದು ಏಕಶಿಲೆ ಕಲ್ಲು. ಏಕಶಿಲೆ ಕಲ್ಲಾಗಿದೆ ಇದು. ತದನಂತರದಲ್ಲಿ ಇದನ್ನ ತಮಿಳುನಾಡಿನವರು ರೆಡಿ ಮಾಡಿರೋರು, ಮೂರ್ತಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ತಮಿಳುನಾಡಿನವರು. ತದನಂತರದಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 2/4/2022 ಸ್ಥಾಪನೆ ಆಗಿದೆ. ಇಲ್ಲಿಗೆ 2 ವರ್ಷಗಳ ಕಾಲ ಗತಿಸಿದೆ. ತದನಂತರದಲ್ಲಿ ಗುರುಗಳೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಗುರುಗಳೇ ಒಂದು ಸಂಕಲ್ಪ ಏನಿಟ್ಟು ಇಲ್ಲಿ ಕ್ಷೇತ್ರದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ, ತದನಂತರದಲ್ಲಿ ಮಳೆ ಬೆಳೆ ಸಕಾಲ ಕಾಲಕ್ಕೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ತಿಂಗಳ ಪರ್ಯಂತ 13/6/2024 ಹೌದು ಮೌನಾಚರಣೆಯಲ್ಲಿ ತೊಡಗಿದ್ದಾರೆ. ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಮೌನಾನುಷ್ಠಾನ ನೆಗಳೂರಿನ ಶ್ರೀ ಷಟಸ್ಥಲ ಬ್ರಹ್ಮ ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ತದನಂತರದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಬಂದ ಇದೆ. ಮುಂದಿನ ತಿಂಗಳು 13/7/2024 ಶನಿವಾರದಂದು ಸ್ವಾಮಿಯ ಮಂಗಲ ಕಾರ್ಯಕ್ರಮ ಸಂಕಲ್ಪಿಸಿರ್ತಕ್ಕಂಥ ಗುರುಗಳ ಮೌನಾನುಷ್ಠಾನ ಮಂಗಲ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದಕ್ಕೆ 5 ಜನ ಗುರುಗಳು ಕೂಡ ಆಗಮಿಸಿ ಆ ಮಂಗಲ ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸೊ ಇಲ್ಲೇ ಸ್ಥಳೀಯರೊಬ್ಬರು ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಅನ್ನೋದಾರೆ. ಆಮೇಲೆ ಅವರು ಏನೇನು ಇತ್ತು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ನೆಗಳೂರಿಂದ ಬಂದಿದ್ವಿ. ಅಜ್ಜಾರ ಮ್ಯಾಗ ನಮಗೆ ಭಾಳ ಇದು ರೀ, ನಂಬಿಕೆ ವಿಶ್ವಾಸ. ನಮ್ಮ ಎತ್ತಿನ ಮೆರವಣಿಗೆಗೆ ಆದರೂ ಎಷ್ಟು ವರ್ಷ ಆಯ್ತು, ನೀವು ಎಷ್ಟು ದಿನ ಆಯ್ತು ಅಜ್ಜಾರು ಇಲ್ಲಿಗೆ ಈಗ ಒಂದು ಸತ್ಯ ಬಂದನ್ರಿ. ಇದಕ್ಕಿಂತ ನಮ್ಮ ಊರ ಜನ ಎಲ್ಲ ಜನ ಸುತ್ತ ಹಳ್ಳಿ ಜನ ಬಂದು ಎಲ್ಲರೂ ಸೇವೆ ಮಾಡಿದ್ದಾರೆ. ನಾವು ಇವತ್ತು ಬಂದರಿ. ಇವು ಅಜ್ಜಾರು ಗುತ್ತಲ್ದಾರಿ, ಅವ್ರು ಕಡಾರಿ ಅಂತೇಳಿ ಇವರು ಟೀಮ್ ಬಂದಿರಿ. ಇವ್ರು ನೆಗಳೂರು ರೀ, ನಾವು ನೆಗಳೂರು. ಇವ್ರು ಅಜ್ಜಾರು ಮಲ್ಲಪ್ಪಜ್ಜ ಚಿಂದಿ ಅಂತೇಳಿ ಇವರು ಗುತ್ತಲ್ದಾರಿ. ನಮಗೆಲ್ಲ ಇದ್ದಾರೆ ರೀ ಅಜ್ಜಾರ. ಸೊ ಗೈಸ್ ಇಲ್ಲೇ ಗಾಳಿ ಅಂತೂ ಭಾಳ ಐತಿ. ಆಮೇಲೆ ಇಲ್ಲಿ ಪೂರಾ ಇನ್ಫಾರ್ಮೇಷನ್ ಅಂತೂ ನಿಮ್ಗೆ ಈ ವಿಡಿಯೋ ಮೇಲಿಂತ್ರ ನಾನು ನಿಮ್ಗೆ ಮುಟ್ಸೋಕೆ ಟ್ರೈ ಮಾಡೀನಿ. ಆಮೇಲೆ ಎಲ್ಲ ಪೂರಾ ಇನ್ಫಾರ್ಮೇಷನ್ನು ಅವ್ರು ಕೊಟ್ಟಾರೆ. ಸ್ವಾಮೀಜಿ ಇದು ಎಷ್ಟು ಇದ್ದಿತ್ತು, ಯಾವಾಗ ಸ್ಥಾಪನೆ ಆಯ್ತು ಅದೆಲ್ಲ ಹೇಳ್ಯಾರ. ಮತ್ತು ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಹಂಗೆ ಲೈಕು ಮಾಡಿರಿ, ಕಮೆಂಟು ಹಾಕಿರಿ, ಹೆಂಗೆ ಇದ್ದ ಫೀಡ್ಬ್ಯಾಕ್ ಕೊಡ್ರಿ.
ಸೊ ಅಂದರೆ ಸ್ವಾಮೀಜಿ ಅವ್ರದ್ದು ಎಲ್ಲ ಸ್ವಲ್ಪ ಶಾರ್ಟ್ಸ್ ತೊಗೊಂಡೇನಿ, ಆಮೇಲೆ ಹಾಕ್ತೇನೆ ಅಂತಂದು ವಿಡಿಯೋದಾಗ ನೋಡಿರಿ. ಆಮೇಲೆ ಇನ್ನೂ ಇಲ್ಲಿ ಜಾತ್ರಾ ಐತಿ ಅಂತ 13th ಆಫ್ ಜುಲೈಗೇನೋ ಜಾತ್ರಾ ಇದಂತೆ. ಸೊ ಎಲ್ಲರಿಗೂ ವೆಲ್ಕಮ್ ಅಂತಂದು ಹೇಳಿದ್ರು ಅವ್ರೆ ವಿಡಿಯೋದಾಗ. ಸೊ ಗೈಸ್ ಇಲ್ಲಿ ಸೊ ಗೈಸ್ ಇಲ್ಲೇ ನೋಡಿರಿ, ಈಗ ನಮ್ದು ಲಿಟಲ್ ಚಾಂಪ್ ನಂಗೆ ಈಗ ವೆಲ್ಕಮ್ ಮಾಡಾಕತ್ತೈತಿ ನೋಡಿರಿ. ಹಂಗೆ ಒಂದು ಕ್ಲಿಪ್ ಹಾಕಿರ್ದೇನಿ ನೋಡಿರಿ. Hero